ನಾವು ನಿನ್ನೆ ಬಂದು ಗೃಹಣೇಶ್ವರದ ಹತ್ರ ವಸ್ತಿ ಮಾಡಿದ್ದು. ಇಲ್ಲಿದ್ದ ನಾವು ಇನ್ನು ಗೃಹಣೇಶ್ವರನ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದು. ಹಾಗೆ ಅರ್ಯಾಗ್ರಾಗ ಆರ್ಕಂದ್ರೆ ಎದ್ದ ನಮ್ಮ ದೋಸ್ತರೆಲ್ಲ ಬ್ಯಾಗ್ ಗಾಡಿ ಕಟ್ಟಿ ಇನ್ನು ಸ್ಟಾರ್ಟ್ ಮಾಡಿದ್ದು. ಹಂಗಾಗಿ ಇಲ್ಲಿ ಹೋಗಿ ಒಂದು ಸ್ವಲ್ಪ ಹಲ್ಗಿಲ್ ತಿಕ್ಕೊಂಡ ಫ್ರೆಶ್ ಗೀಶ್ ಆಗಿ ಅಂತ ದರ್ಶನ ಮಾಡ್ಕೊಂಡ ಜಳಕ ಇನ್ನೇನು ಇವತ್ತೇನು ಬೇಡ ಸುಟ್ಟಿ ಅಂದ ಸಂಜೆಗೆ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ. ಹಂಗೆ ಮುಂದೆ ಬಂದ ತಕ್ಷಣ ನಮಗೆ ದೋಸ್ತನ ಗಾಡಿ ಚಾಲೂ ಆಗಬತ್ತು. ಗಾಡಿಗೆ ಏನಾಗಿತ್ತು ಗೊತ್ತಿಲ್ಲ, ಹರ್ಯಾಗರ ಬ್ಯಾಟ್ರಿ ಡೌನ್ ಆಗಿತ್ತು. ಗಾಡಿ ಅಂತೂ ಚಾಲೂ ಆಗಬೇಕಾಗಿತ್ತು. ಒತ್ತಿಗೆ ಇಬ್ಬರು ಗುದ್ದಾಡಿ ಅರ್ಧ ತಾಸು ತನಕ ವಿಚಾರ ಮಾಡಿ ಹಿಂಗೆ ಮಾಡಿ ಸ್ಟಾರ್ಟ್ ಮಾಡಿರಿ ಅಂತೂ ಇಂತು. ಹಂಗೆ ನೆಕ್ಸ್ಟ್ ಬಂದ ತಕ್ಷಣ ಅಲ್ಲೇ ಪೆಟ್ರೋಲ್ ಪಂಪ್ ಮುಂದೆ ಒಂದು ಚಾ ಅಂಗಡಿ ಇತ್ತು. ಚಾ ಅಂಗಡಿಯಾಗ ಚಾ ಕುಡಿಬೇಕಂತ 3 ಜನ ಅದು. ಅದ್ರ ನಾ ಚಾ ಕುಡಿತಿಲ್ಲ, ಈಗ ನೀವು ಇವರಿಬ್ಬರು ಚಾ ಕುಡಿದ್ರು ನಾ ಪಂಜಾಬಿ ತಡ್ಕ ತೊಂದ ಯಾವಾರ ಕ್ಲೋಸ್ ಮಾಡಿದ್ದು ಅನ್ಕ ನಮ್ಮ ದೋಸ್ತನ ಸನ್ಸ್ಕ್ರೀನ್ ತೊಂದ ಮಾರಿಗೆ ಹಚ್ಕೊಂಡ ಒಟ್ಟು ಬ್ಯೂಟಿಫುಲ್ ಗತಿ ಖನಾಕ ಇದನ್ನು ಟ್ರೈ ಮಾಡತ್ತಿದ. ಆದ್ರೆ ಏನು ನೋಡೋದು ಕಲರ್ ದೇವ್ರು ಕೊಟ್ಟದೈತಿ, ಏನು ಮಾಡೋಕ್ಕಂತೂ ಬರೋದಿಲ್ಲ ಅವಂಗ. ಹಂಗೆ ಈಗ ಮುಂದೆ ನಾವು ಗೃಹಣೇಶ್ವರ ಹತ್ರ ಹೊಂಟು. ಗೃಹಣೇಶ್ವರ ಇಲ್ಲೇ 2 ಕಿಲೋಮೀಟ್ರ್ ಇತ್ತು ನಾವು ನಿಂತ ಜಾಗದಿಂದ. ಹಂಗೆ ಬಂದು ಗೃಹಣೇಶ್ವರ ಗುಡಿ ಇಲ್ಲೇ ಐತ್ರಿ. ಗೃಹಣೇಶ್ವರಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕಂತ ಗಾಡಿ ಬಂದ್ರಿ. ಪಾರ್ಕಿಂಗ್ ಗುಡಿ ಮುಂದೆ ಐತ್ರಿ. ಈ ಗುಡಿ ಎಷ್ಟು ಸಣ್ಣದೈತಿ ಅಂದ್ರೆ ಅಗದಿ ನಿಮ್ಮ ಊರಾಗಿರ್ತದಿಲ್ಲ ಸಣ್ಣದ ಆಟ ಸಣ್ಣದೈತ್ರಿ. ಹಂಗೆ ಪಾರ್ಕಿಂಗ್ ಟಿಕೆಟ್ 20 ರೂಪಾಯಿ, ಒಂದು ಗಾಡಿಗೆ 20 ಇತ್ತು ರೀ. 40 ಕೋಟಿ 2 ಗಾಡಿ ಪಾರ್ಕಿಂಗ್ ಮಾಡಿದ್ವಿ ರೀ. ಹಂಗೆ ಗುಡಿ ಕಡೆ ನಾವು ಹೋಗ್ಬೇಕಂತ ಟ್ರೈ ಮಾಡಿದ್ವಿ ರೀ. ಗುಡಿ ಕಡೆ ಹೊಂಟು ರೀ. ಅದ್ರ ಗುಡಿಯಾಗ ಮೊಬೈಲ್ ಎಲ್ಲ ಆಗಿತ್ತು ರೀ. ಅದಕ್ಕಾಗಿ ಗುಡಿ ಒಳಗಿಂದ ಏನೂ ತೋರಿಸಿಲ್ಲ ರೀ, ಹೊರಗಿಂದ ಅಟ ತೋರ್ಸಾಕಾಗೈತಿ. ಹಂಗೆ ನಮ್ಮ ದೋಸ್ತರು ಇಬ್ಬರು ಮುಂದೆ ಹೊಂಟರು. ಈಗಲ್ಲಿ ಬಂದ್ರೆ ಪೂಜೆ ಸಾಮಾನ 50 ರೂಪಾಯಿ ಕೊಟ್ಟರೆ ನೀರು ಮತ್ತು ಹೂವು ಅಂಥವೆಲ್ಲ ತೊಂದು. ಹಾಗೆ ಇದು ಗೃಹಣೇಶ್ವರ ಜ್ಯೋತಿರ್ಲಿಂಗ, ಇದು 12ನೇ ಜ್ಯೋತಿರ್ಲಿಂಗ ಐತ್ರಿ. ಇಲ್ಲಿದ ನಾವು ಗೇಟ್ ಹೊರಗಿಂದ ವಿಡಿಯೋ ತೋರ್ಸ್ಲತ್ತದ ರೀ. ಇದು ಒಳಗೆ ಸಣ್ಣದು ಭಾಳ ಐತ್ರಿ. ಗುಡಿ ಏನು ದೊಡ್ಡದಿಲ್ಲ ರೀ, ನಂಬರು ಇಲ್ಲ ರೀ. 10-15 ನಿಮಿಷದಾಗ ಅಂದ್ರೆ ದರ್ಶನ ಆತೈತ್ರಿ. ಇಲ್ಲಿದ ದರ್ಶನ ಮಾಡ್ಕೊಂಡು ನಾವು ಹೊರಗೆ ಬಂದ್ರಿ. ಹಂಗೆ ಇದ್ರ ಗೇಟ್ ಅಪೋಸಿಟ್ ಹನುಮಪ್ಪನ ಗುಡಿ ಐತ್ರಿ ಸಣ್ಣದ. ಇದು ಹನುಮಪ್ಪನ ಮೂರ್ತಿ ಐತ್ರಿ. ಇಲ್ಲಿದ ಹಂಗೆ ಸ್ವಲ್ಪ ದೂರಕ್ಕೆ ಹೋದ್ರೆ ಮತ್ತೊಂದು ಹನುಮಪ್ಪನ ಗುಡಿ ಭೀ ಐತ್ರಿ. ಅದು ಇಲ್ಲಿ ಮನ್ಕೊಂಡದೈತ್ರಿ. ಇಲ್ಲಿ ಅಪೋಸಿಟ್ ಗುಡಿ ಒಂದಿತ್ತು ರೀ. ಆ ಗುಡಿ ನೋಡ್ಬೇಕಂತ ಒಳಗೆ ಬಂದ್ರಿ. ಯಾಕಂದ್ರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಇತ್ತು ರೀ. ಹಂಗೆ ಈ ಗುಡಿಯಾಗ ಬರ್ಬೇಕಂತ ಬಂದು ರೀ. ಹಾಗೆ ಈ ಗುಡಿದಿಂದ ಕೃಷ್ಣೇಶ್ವರನ ಶಿಖರ ಒಂದು ನೋಡ್ಕೊಂಡ ಈ ಕಡೆ ಒಳಗೆ ಗುಡಿಯಾಗ ಹೋದ್ರಿ. ಈ ಗುಡಿಯಾಗೂ ಶಿವನಲಿಂಗ ಹಾಗೂ ಇದನ್ನು ನಂದಿ ವಿಗ್ರಹ ಐತ್ರಿ ಅಪೋಸಿಟ. ಇಲ್ಲಿ ಶಿವನಲಿಂಗ ಹಿಂದೆ ಗಣಪತಿ ಮೂರ್ತಿ ಐತ್ರಿ. ಆಗ ಇದನ್ನು ನಂದಿ ವಿಗ್ರಹವು ಇದ್ರ ಗುಡಿ ಇದನ್ನ ಗರ್ಭ ಗುಡಿ ಹೊರಗಡೆ ಸೈಡ ನಂದಿ ವಿಗ್ರಹವು ಕೂಡ ಕೊಡಿಸ್ಯಾರ್ರಿ. ಆಗ ನಂದಿ ವಿಗ್ರಹ ನೋಡ್ಕೊಂಡ್ರಿ ನಾವು ಮುಂದೆ ಇಲ್ಲಿ ಒಂದು ಸ್ವಾಮಿಗಳ ಮೂರ್ತಿ ಐತ್ರಿ. ಅದನ್ನು ನೋಡ್ಕೊಂಡು ಹೋಗ್ಬೇಕಂತ ಮುಂದೆ ಬಂದು ರೀ. ಅಲ್ಲ ಇಲ್ಲಿ ಗಂಟೆ ಬಿಡ್ಬೇಕಂತ ನಮ್ಮ ದೋಸ್ತ ಭಾಳ ಟ್ರೈ ಮಾಡಿದ್ರಿ. ಅದ್ರ ಯಾವ ನೋಡಿದ್ರಿ ಗಂಟಿಗೆ ಹಗ್ಗ ಕಟ್ಟಿ ಗಂಟೆ ಬಂದ್ ಮಾಡಿಬಿಟ್ಟಿರಿ. ಆಗ ಈ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತ ಚಾಲೂ ಮಾಡಿದ್ವಿ ರೀ. ಆಗ ಇದನ್ನೊಂದು ಮಂಟಪ ತೋರಿಸ್ತು ನೋಡ್ರಿ. ಮಂಟಪ ಸೈಡ್ ಏನು ಆಟ ದೊಡ್ಡ ಡಿಸೈನ್ ಅಂತ ಏನಿಲ್ಲ ರೀ, ಸಣ್ಣದ ಆಟ ಸಿಂಪಲ್ಲಾಗಿ ಐತ್ರಿ. ಈ ಡಿಸೈನ್ ಏನೈತಿಲ್ಲ ಹಿಂಗೆ ನಮ್ಮಲ್ಲಿ ಎಲ್ಲ ಕಡೆ ಲೋಕಲ್ದಾಗ ಸಿಗ್ತಾವ. ಕರೆ ಇದು ಜ್ಯೋತಿರ್ಲಿಂಗ ಅನ್ನೋ ಕಾರಣಕ್ಕೆ ಥೋಡಾ ಇದನ್ನೈತ್ರಿ. ಅಲ್ಲಿಂದ ಎಲ್ಲೋರಾಗೆ ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಆದರೆ ಎಲ್ಲೋರ ಮಂಗಳವಾರ ಬಂದಂತ್ರಿ. ಅದಕ್ಕಾಗಿ ಎಲ್ಲೋರ ಬಿಟ್ಟು ಔರಂಗಾಬಾದ್ನ ಗುಹೆಗಳನ್ನ ನೋಡ್ಕೊಂಡು ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಇಲ್ಲಿ ಅಜ್ಜ ಹೇಳಿದ್ರಿ ಇಲ್ಲಿ ಬೀಬಿಕಾ ಮಕ್ಬರ ಒಂದು ಚಲೋ ಐತಿ ನೋಡ್ಕೊಂಡು ಹೋಗ್ರಿ ಅಂತ. ಈ ಅಜ್ಜನ ಮಾತು ಕೇಳಿ ಬೀಬಿಕಾ ಮಕ್ಬರವನ್ನು ನೋಡ್ಕೊಂಡು ಹೋಗ್ಬೇಕಂತ ಬೀಬಿಕಾ ಮಕ್ಬರಕ್ಕೆ ಬಂದು ರೀ. ಇಲ್ಲಿ ಫಾರಿನರ್ಸ್ಗೆ 250 ರೂಪಾಯಿ ಟಿಕೆಟ್ ಐತ್ರಿ. ನಮ್ಮ ಇಂಡಿಯನ್ಸ್ಗೆ 25 ರೂಪಾಯಿ ಐತ್ರಿ. ಹಾಗೆ ಟಿಕೆಟ್ ತೊಂದ್ರಿ. ನೆಕ್ಸ್ಟ್ ಬ್ಲಾಗ್ ಅದಾಗ ಹೇಳ್ತೀರಿ ಮುಂದಿನ. ನಾವು ಈಗ ಅಹಲ್ಯ ನಗರಕ್ಕೆ ರೂಟ್ ಹಿಡ್ಕೊಂಡು ಹೊಂಟೂರಿ. ಅಹಲ್ಯ ನಗರದಿಂದ ಅಲ್ಲಿ ಛತ್ರಪತಿ ಸಂಭಾಜಿನಗರಕ್ಕೆ ಹೋಗಿ ಅಲ್ಲಿದ ಇದಕ್ಕೆ ಹೋಗ್ಬೇಕ್ರಿ. ಅನಕ ಹಸುವಾಗಿದ್ದು ನಮ್ಮ ದೋಸ್ತರು ಅಂದ್ರಿ. ಮಧ್ಯಾಹ್ನ ಒಂದು ರೈಟ್ ಸೈಡ್ ದೇವಸ್ಥಾನ ಕಾಣಿಸ್ತೇ ಅನ್ನದ್ರಿ. ಅಲ್ಲಿ ಹೋಗುತ್ತಾ ಊಟ